ಕಳೆದ 2ನೇ ತಾರೀಕಿನಿಂದ ನಮ್ಮ ಸತ್ಯ ಮತ್ತು ನ್ಯಾಯವನ್ನ ತಿಳಿಸ್ತಕ್ಕಂಥ ಒಂದು ಯಾತ್ರೆಯನ್ನ ಸಮಾರಂಭವನ್ನ ನಾವು ಮಾಡ್ತಾ ಇದ್ದೀವಿ. ಬಿಡದಿ, ರಾಮನಗರ, ಚನ್ನಪಟ್ಟಣ ಮುಗಿಸಿ ಇವತ್ತು ಮದ್ದೂರಲ್ಲಿ ಮಾಡ್ತಾ ಇದ್ದೀವಿ. ಬಹುಶಃ ನಾಳೆ ಮಂಡ್ಯದಲ್ಲಿರುತ್ತೆ. ಕೊನೆಯದಾಗಿ 9ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾರಂಭ. ಮುಖ್ಯಮಂತ್ರಿಯವರು ಅಲ್ಲಿ ಅವರು ಬರ್ತಾರೆ. ಇನ್ನಿತರ ಉಪಮುಖ್ಯಮಂತ್ರಿಗಳ ಜೊತೆ ಎಲ್ಲ ಮಂತ್ರಿಗಳು, ಶಾಸಕರು ಇರ್ತೀವಿ. ಈ ಕಳೆದ ನಮ್ಮ ಸಮಾರಂಭದ ಜೊತೆಗೆ ಅವರು 3ನೇ ತಾರೀಕಿನಿಂದ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ನಾಡಿನ ಮಹಿಳೆಯರಾಗ್ಲಿ, ಯುವಕರಾಗ್ಲಿ, ರೈತರಾಗ್ಲಿ ಒಂದಲ್ಲ ಒಂದ್ ದಿವಸ ನಮ್ಮ ಗಂಡಾಂತರ ಇದೆ ಅಂತ ಗೊತ್ತಾದ್ಮೇಲೆ ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಕರ್ನಾಟಕ ಭದ್ರಕೋಟೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಬಂದ ಮೇಲೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇಬ್ರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಕಿತ್ತಾಟ. ಮೈಸೂರು ರೋಡ್ ನಂದು, ಮೈಸೂರು ರೋಡ್ ನಾನ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಬಿಜೆಪಿಯವರು. ಇದು ಕಾಂಗ್ರೆಸ್ನಲ್ಲಿ ನಿಮಗೆ ಕೊಟ್ಟಂತ ಬೆಲೆ ಬಿಜೆಪಿಲಿ ಸಿಗಲ್ಲ ಅನ್ನೋದನ್ನ ಕುಮಾರಸ್ವಾಮಿಯವರೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಮಾಡಿದ್ರು ನಾನು ಭಾಗವಹಿಸಲ್ಲ ಅಂತ. ಅಲ್ಲಿ ಅಮಿತ್ ಶಾ ಡೈರೆಕ್ಷನ್ ಕೊಟ್ರು 3ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಅಂತ. ಅವಾಗ ಇವರೇ ಕೊನೆಗೆ ರಾಜಿ ಆಗುವಂತ ಅನಿವಾರ್ಯ ಪರಿಸ್ಥಿತಿ ಬಂತು ಇವರಿಗೆ. ಇವತ್ತು ಸಹ 3 ಗುಂಪು, ಅಲ್ಲಿ ಬಿಜೆಪಿಲಿ 2 ಗುಂಪು, ಜನತಾ ದಳದ 1 ಗುಂಪು, 3 ಗುಂಪು. ನಮ್ಮಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ, ಒಂದೇ ಗುಂಪು. ಸಿದ್ದರಾಮಯ್ಯ, DK ಶಿವಕುಮಾರ್ 2 ಗುಂಪಿಲ್ಲ, ಇಲ್ಲಿ ಒಂದೇ ಗುಂಪು. ಇವತ್ತು ಮೂಡ ಒಂದು ಏನ್ ಅಪಾದನೆ ಮಾಡ್ತಾ ಇದ್ದಾರೆ, ಮೂಡ ಜಸ್ಟ್ ಒಂದು ಅಪಾದನೆ ಅಷ್ಟೇ. ಅಲ್ಲಿ ಯಾರು ಪಾರ್ವತಮ್ಮನವರಿಗೆ ಕೊಟ್ಟಂತ ಸೈಟ್ ಅನ್ನ ಯಾರು ಕೊಟ್ಟವರು? ಕಾನೂನುಬದ್ಧವಾಗಿ ಅವ್ರು ಕೊಟ್ಟ ಅರ್ಜಿನ ಪುರಸ್ಕಾರ ಮಾಡಿರೋ ಯಾರು? ಬಿಜೆಪಿಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯವರಿದ್ದಾಗ ಬಿಜೆಪಿಯ ನಾಮಿನೇಟೆಡ್ ಮಾಡಿದಂತ ಮೂಡ ಅಧ್ಯಕ್ಷ, ಅವತ್ತಿದ್ದಂತ ಬಿಜೆಪಿಯ ಶಾಸಕರು, ಕಾಂಗ್ರೆಸ್ನವರು, ಜನತಾ ದಳದವರು ಎಲ್ಲರೂ ಇದ್ದರು. ಅವರೆಲ್ಲರೂ ಹಾಕಿ ಕೇಸನ್ನ ಕ್ರಮ ತಗೊಳ್ಳಿ ಬೇಡ ಅಂದರೆ ಯಾರು? ಕೇಂದ್ರ ಸರ್ಕಾರ ನಿಮ್ಮ ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇತ್ತು, ಯಾಕೆ ಕೊಟ್ರು ಪಾರ್ವತಮ್ಮನವ್ರಿಗೆ? ಅವ್ರೊಬ್ಬರಿಗೆ ಕೊಟ್ರ? 150 ಜನಕ್ಕೆ ಸೈಟ್ ಕೊಟ್ಟಿದ್ದೀರಾ 50-50 ನಲ್ಲಿ. ಇವ್ರಿಗೆ 48% ಕೊಟ್ಟಿದ್ದೀರಾ, ಅವ್ರಿಗೆ 50% ಕೊಟ್ಟಿದ್ದೀರಾ. 150 ಜನಕ್ಕೆ ಕುಮಾರಸ್ವಾಮಿ ಎಲ್ಲ ಹೇಳಿದಾರೆ, ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಸೈಟ್ ಹಾಕಿ ತಗೊಂಡ್ರಿ, ದುಡ್ಡು ಹಾಕಿ ಕಟ್ಟಿದ್ರಿ. 200 ತಗೊಂಡಿದ್ದೀರಾ ನೀವು. ನಿಮ್ ಜೊತೆಲಿ ನಿಮ್ಮ ಪಕ್ಷದ ಸ್ನೇಹಿತರುಗಳಿಗೆ 10, 20, 30, 50 ಸೈಟ್ ಕೊಟ್ಟಿದ್ದಿಲ್ಲ. ಇದನ್ನ ಯಾರು ತನಿಖೆ ಮಾಡಬೇಕು? ಸ್ವಲ್ಪ ತಾಳ್ಮೆಯನ್ನ ತಗೊಳ್ಳಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಬಯಲಿಗೆ ಇಳಿಬೋದಾಯ್ತು, ಇದನ್ನೆಲ್ಲ ಕ್ರಮ ತಗೋಬೋದಾಯ್ತು. ಇದನ್ನೆಲ್ಲ ನಿಮ್ ತರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಜೈಲಿಗೆ ಕಳಿಸೋ ಕೆಲಸ ಮಾಡಬಹುದಾಯ್ತು. ನಾವು ಅದು ಮುಖ್ಯ ಆಗ್ಲಿಲ್ಲ. ನಮಗೆ ಈ ನಾಡಿನ ಜನ ಆಶೀರ್ವಾದ ಮಾಡಿದ್ದಾರೆ. ಈ ನಾಡಿನ ಜನರಿಗೆ ನಾವು ಕೆಲಸ ಮಾಡೋಣ, ಕಾರ್ಯಕ್ರಮ ಕೊಡೋಣ, ಅಭಿವೃದ್ಧಿ ಮಾಡೋಣ, ಆನಮೇಲೆ ತನಿಖೆ ಇನ್ನೊಂದು ಅಂತೇಳಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕೂತ್ಕೊಂಡ್ರು. 5 ಗ್ಯಾರಂಟಿಯನ್ನ ಕೊಡಕ್ಕಾಗಲ್ಲ, ಫೇಲ್ ಆಗ್ತಾರೆ, ನಾವು ಇದನ್ನ ಉಪಯೋಗಿಸ್ಕೋಬಹುದು ಅಂತೇಳಿ ಬೀದಿಲಿ ಹೋರಾಟ ಮಾಡಿದ್ರಿ. 5 ಗ್ಯಾರಂಟಿಯನ್ನ ಕೊಟ್ಟಾಯ್ತು. ಪ್ರತಿ ಮನೆಗೆ, ಮಹಿಳೆಯರಿಗೆ, ಪುರುಷರಿಗೆ, ಎಲ್ಲ ವರ್ಗದವರಿಗೆ 4 ರಿಂದ 5 ಸಾವಿರ ದುಡ್ಡು ಸಿಕ್ತು. ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಯ್ತು. ಏನಾಯ್ತು ನಿಮ್ ಕತೆ? ಮತ್ತೆ ಇನ್ನೊಂದು ತಗೊಂಡ್ರಿ, ಯಾವುದು ಸಕ್ಸಸ್ ಆಗ್ಲಿಲ್ಲ. ಕೊನೆಗೆ ಈಗ ಮೂಡ ಇಶ್ಯೂನ ತಗೊಂಡಿದ್ದೀವಿ. ಮೂಡ ಇಶ್ಯೂ ಅದು ಸಂಬಂಧನೇ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವ್ರಿಗೆ ಅದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸೈಟ್ ಕೊಟ್ಟಿಲ್ಲ, ಸಿದ್ದರಾಮಯ್ಯನ ಕಾಲದಲ್ಲಿ ಅವರ ಅರ್ಜಿಯನ್ನ ಪುರಸ್ಕಾರ ಮಾಡಿಲ್ಲ. ನಿಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಅವ್ರೊಬ್ಬರಿಗೆ ಮಾಡಿದ್ರ ಅದು ಅಪರಾಧ, ಅವ್ರೊಬ್ಬರಿಗೆ ಮಾಡಿಲ್ಲ. ಅವ್ರೊಬ್ಬರಿಗೆ ಅಲ್ಲ, 150 ಜನಕ್ಕೆ ಕೊಟ್ಟಿದ್ದೀರಾ. ಸಿದ್ದರಾಮಯ್ಯನವ್ರ ಶ್ರೀಮತಿ ತರ ಇನ್ನೊಬ್ರು ಸುಧಮ್ಮ ಅವರು ತಗೊಂಡಾಗ ಲ್ಯಾಂಡ್ ಟು ಲ್ಯಾಂಡ್ 2 ಎಕರೆಗೆ 2 ಎಕರೆ ಹೈಕೋರ್ಟ್ ಆದೇಶ ಮಾಡಿದೆ. ಇವ್ರು 3.5 ಎಕರೆಗೆ 3.5 ಎಕರೆಯನ್ನ ಕೊಟ್ಟಿಲ್ಲ, 3.5 ಎಕರೆಗೆ 3.5 ಎಕರೆ ತಗೊಂಡಿಲ್ಲ. ಇವ್ರು ತಗೊಂಡಿರೋದು 48% ಸೈಟ್. ಇಂಥ ಅನ್ಯಾಯವನ್ನ, ಇಂಥ ಸುಳ್ಳನ್ನ ಹೇಳಲಿಕ್ಕೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ನಂಜನಗೂಡಲ್ಲಿ, ಮಡಿಕೇರಿನಲ್ಲಿ, ಮಂಗಳೂರಿನಲ್ಲಿ, ಸಕಲೇಶ್ಪುರದಲ್ಲಿ, KRS ಬಳಿ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ ನಿಮ್ಗೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ
ಅತಿವೃಷ್ಟಿಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ನಿಮ್ಮ ಅಮಿತ್ ಶಾ ಹತ್ರ ಮೋದಿ ಹತ್ರ ಹೇಳಕ್ ಆಗಲ್ವಾ ಕುಮಾರಸ್ವಾಮಿ ಅವರೇ? ಇಲ್ಲಿ ಹೇಳ್ತಿರಲ್ಲ 5 ನಿಮಿಷಕ್ಕೆ ನಾನು ಮೇಕೆದಾಟನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ರಿಸಲ್ಟ್ ಬಂದು ನಿನ್ನೆ ಹೇಳಿದ್ರಲ್ಲ ನಾನು ಹೇಳಿಲ್ಲ ಅಂತ ಹೇಳಿದಿರಾ. ಇಲ್ಲಿ ಹೇಳಿದಿರಾ ಕಾವೇರಿ ಇಶ್ಯೂನ ನಾನು 5 ನಿಮಿಷದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ. ನಮ್ ತಂದೆ ಮಾಡಕ್ ಆಗದೆ ಇರೋದನ್ನ ಇಲ್ಲಿವರೆಗೆ ಯಾರು ಮಾಡಕ್ ಆಗದೆ ಇರೋದನ್ನ ನಾನು ಮಾಡ್ತೀನಿ, ನಾನು ಲೋಕಸಭೆ ಕಳಿಸಿ ಅಂತ ಹೇಳಿದ್ರಿ. ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯ ಸರ್ಕಾರವನ್ನ ಅಳ್ಳಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ, ಡಿ ಕೆ ಶಿವಕುಮಾರ್ ಮೇಲೆ ನಿಮ್ ದ್ವೇಷದ ರಾಜಕಾರಣವನ್ನ, ಸಿದ್ದರಾಮಯ್ಯನವ್ರನ್ನ ಅಳ್ಳಾಡಿಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರೇ ಇದನ್ನ ಯಾರು ಕ್ಷಮಿಸಲ್ಲ ನಿಮ್ಮನ್ನ. ಯಡಿಯೂರಪ್ಪನವರೇ, ನೀವು ಕುಮಾರಸ್ವಾಮಿ ಅವರು ಕಿತ್ತಾಡಿದ್ದು ಇನ್ನು ಈ ಒಂದು ಟಿವಿಯವರ ಮಾಧ್ಯಮದವರ ಕೈಯಲ್ಲೇ ಇದೆ. ನೀವು ಯಾವ ಮಟ್ಟಕ್ಕೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ. ನನ್ನ ದ್ವೇಷ ಕಾಂಗ್ರೆಸ್ ಮೇಲಲ್ಲ, ನನ್ನ ದೇಶ ಅಪ್ಪ ಮಕ್ಕಳ ಮೇಲೆ ಅಂತ ಹೇಳಿದ್ರಿ ಯಡಿಯೂರಪ್ಪನವರೇ. ಜ್ಞಾಪಕ ಇದೆಯಾ ನಿಮ್ಗೆ? ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಸತತವಾಗಿ ಡಿನೋಟಿಫಿಕೇಶನ್ ಕೇಸ್ ಇಟ್ಕೊಂಡು ಮಾಡಿದ್ರು. ಜ್ಞಾಪಕ ಇಟ್ಕೊಳ್ಳಿ. ಈಗ ನೀವು ಇಬ್ರು ಕುಚುಕು ಆಗಿದ್ದೀರಲ್ಲ, ದಯಮಾಡಿ ನಿಮಗೆ ದ್ವೇಷದ ರಾಜಕಾರಣವನ್ನ ಬಿಡಿ. ಈ ರಾಜ್ಯದ ನಾಡಿನ ಜನರ ಬದುಕಿನ ಕಡೆ ಗಮನ ಕೊಡಿ. ನಮಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಜನ. ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಅಭಿವೃದ್ಧಿ, ರಾಜ್ಯ ಜನರ ಸಮಸ್ಯೆಯನ್ನ, ಕಳೆದ ವರ್ಷ ಬರಗಾಲ ಬಂತು, ಯಾರಾದ್ರೂ ಒಂದು ಬರಗಾಲದಿಂದ ಸಮಸ್ಯೆನ ಎದುರಿಸುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಲ್ಲ. ಇಡೀ ಮಂತ್ರಿಮಂಡಲ ಶಾಸಕರು ಹೋರಾಟ ಮಾಡಿದ್ರು, ಕೇಂದ್ರದಿಂದ ದುಡ್ಡು ಬರಲಿಲ್ಲ. ಸುಪ್ರೀಂ ಕೋರ್ಟ್ ನಿಂದ 3,454 ಕೋಟಿಯನ್ನ ತಂದು ಹಂಚುವಂತ ಕೆಲಸವನ್ನ ಮಾಡಿದ್ರು. ಕೃಷಿ ಇಲಾಖೆ, ನೀತಿ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾಡಿನ ಉದ್ದಗಲಕ್ಕೂ ಒಂದೇ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಗೊಬ್ಬರ, ಬಿತ್ತನೆ, ಔಷಧಿ ಎಲ್ಲೂ ಕೊರತೆ, ಕಳಪೆ ಇಲ್ಲದಂಗೆ ನೋಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇಂತಹ ಕೆಲಸವನ್ನ ಬಿಟ್ಟು ಅನಾವಶ್ಯಕವಾಗಿ ಪಾದಯಾತ್ರೆ ಮಾಡ್ತಿದ್ದೀರಾ. ನಿಮ್ಗೆ ಇದನ್ನ ಜನ ಕ್ಷಮಿಸಲ್ಲ, ಆ ದೇವರು ಕ್ಷಮಿಸಲ್ಲ. ಈ ಒಂದು ಸುಳ್ಳು ಯಾತ್ರೆಯನ್ನ ನೀವು 10ನೇ ತಾರೀಕು ಮುಗಿಸೋದ್ರೊಳಗಡೆ ನಿಮ್ಗೆ ಜನರ ತೀರ್ಮಾನ ಆಗುತ್ತೆ. ಸುಮ್ಮನೆ ಇಲ್ಲದ ಸಲ್ಲದನ್ನ ದ್ವೇಷದ ರಾಜಕಾರಣವನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದ ತಾರತಮ್ಯ ಇರ್ತಕ್ಕಂಥ ಎಲ್ಲವನ್ನ ಸಾಧ್ಯವಾದರೆ ನೀವು ಹೋಗಿ ಪ್ರಯತ್ನ ಮಾಡಿ. ಇಲ್ಲದೆ ಇದ್ರೆ ನಿಮ್ ಕೆಲಸ ನೋಡ್ಕೊಂಡಿರಿ. ನಮಗ್ ಗೊತ್ತಿದೆ ನಮ್ಮ ಈ ನಾಡಿನ ಜನರ ಸಮಸ್ಯೆಯನ್ನ ಬಗೆಹರಿಸೋದು ಅಂತೇಳಿ. ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ, ನಾನೆಲ್ಲ ಹೆಚ್ಚು ಮಾತನಾಡಿದೀನಿ, ದಯಮಾಡಿ ಕ್ಷಮಿಸ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.